ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಮಳೆ ಚಳಿಗೆ ಬಿಸಿ ಬಿಸಿಯಾದ ಗರಿ ಗರಿಯಾದ ಮಸಾಲ ವಡೆ ಮಾಡಿದೆ ನನ್ನ ಮನೇಲೆಲ್ಲರಿಗೂ ತುಂಬಾ ಇಷ್ಟ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ಕಡಲೆಬೇಳೆನ ನಾನು ಅರ್ಧ ಗಂಟೆ ನೆನೆ ಹಾಕಿದ್ದೆ. ಹಾಗೆ ನೀರೆಲ್ಲ ಶೋಧಿಸ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಹಸಿಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ ಇಟ್ಕೊಂಡಿದ್ದೀನಿ. ಹಾಗೆ ಮಿಕ್ಸ್ ಮಾಡಿ ಕಲಿಸ್ಕೋಬೇಕಲ್ಲ, ಅದಕ್ಕೆ ಒಂದೆರಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಮಿಕ್ಸಿ ಜಾರಿಗೆ ಮಸಾಲೆ ಐಟಮ್ ಹಾಕ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಗೂ ಹಸಿಮೆಣಸಿನ್ಕಾಯಿ, ಹಾಗೆ ನೆನೆಸಿಟ್ಕೊಂಡಿದ್ವಲ್ಲ ಕಡಲೆಬೇಳೆ, ಅದನ್ನು ಸ್ವಲ್ಪ ಹಾಕ್ಕೊತಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡಬೇಡಿ. ಕಡಲೆಬೇಳೆ ನೆನೆಸಿರ್ತೀವಲ್ಲ ಅದೇ ಸಾಕು, ನೀಟಾಗಿ ಡ್ರೈ ಆಗಿರುತ್ತೆ. ಸೊ ನೀಟಾಗಿ ನೋಡಿ ಯಾವ ಥರ ಚೆನ್ನಾಗಾಗಿದೆ, ತರ್ತರಿಯಾಗೇ ಇರಬೇಕು. ನೀವು ಪೂರ್ತಿ ನುಣ್ಣಗೆ ಮಾಡ್ಕೋಬೇಡಿ. ನೋಡಿ ಈ ಥರ ಇದ್ದರೆ ಸಾಕು, ತರ್ತರಿಯಾಗಿ. ಆಗ ವಡೆ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟಾಗೂ ಇರುತ್ತೆ. ಹಾಗೆ ಅದಕ್ಕೆ ಕರಿಬೇವು ಸೊಪ್ಪನ್ನ ಕಟ್ ಮಾಡ್ಕೊಂಡಿರೋದು ಹಾಕ್ಕೊತಿದ್ದೀನಿ. ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತಹ ಹಸಿಮೆಣಸಿನ್ಕಾಯಿ ಹಾಗೂ ಒಂದೆರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು, ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೂ ಸಬ್ಬಕ್ಕಿ ಸೊಪ್ಪನ್ನ ನೀಟಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ಳಿ. ಅದನ್ನೆಲ್ಲ ನೀಟಾಗಿ ಹಾಕ್ಕೊಳ್ಳಿ. ಹಾಗೂ ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊತಿದ್ದೀನಿ ನಾನು, ಚೂರು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ನೀವೆಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ನೋಡಿಕೊಂಡು ರುಚಿನ ಆ್ಯಡ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲನೂ. ಸೊಪ್ಪು ಹಾಗೂ ಮಸಾಲೆದೆಲ್ಲ ರುಬ್ಬಿರೋದು, ಈರುಳ್ಳಿ ಎಲ್ಲ ಪೂರ್ತಿ ಅಬ್ಸರ್ವ್ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ನೀಟಾಗಾದರೆ ಸಾಕು. ಇಷ್ಟು ನೀಟಾಗಾಗಿದೆ, ತೆಳ್ಳಗೂ ಆಗಿಲ್ಲ, ಏನಿಲ್ಲ, ನೀಟಾಗಿ ಉಂಡೆ ಆಗುವಷ್ಟು ಆಗಿದೆ. ನಾವು ಉಂಡೆ ಕಟ್ಬೋದು ಕೈಯಲ್ಲಿ, ಆ ಥರ ಆಗಿದೆ. ಹಾಗೆ ಒಂದು ಕಡೆ ಗ್ಯಾಸ್ ಆನ್ ಮಾಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಅದನ್ನ ಉಂಡೆ ಮಾಡಿಕೊಂಡು ಯಾವ ಶೇಪಿಗೆ ಬೇಕು ಆ ಶೇಪಿಗೆ ನಾನು ಈ ಥರ ಮಾಡ್ಕೊತಿದ್ದೀನಿ. ನೋಡಿ, ನೀವು ಬೇಕು ಅಂದರೆ ಹೀಗೆ ಮಾಡ್ಕೋಬೋದು, ಇಲ್ಲ ಹಾಗೆ ಎಣ್ಣೆಗೆ ಕೈಯಲ್ಲೇ ಮಾಡಿಕೊಂಡು ಹಾಕ್ತೀನಿ ಅಂದರೆ ಹಾಕ್ಬೋದು. ನಾನು ಈ ಥರ ಎಣ್ಣೆ ಕಾಯೋಕ್ಕೂ ಮುಂಚೆ ಈ ಥರ ಮಾಡ್ಕೊತೀನಿ, ಅಷ್ಟರಲ್ಲಿ ಇದು ಆಗುತ್ತೆ ಅದು ಆಗುತ್ತೆ ಅಂತ. ನೋಡಿ ಈ ಥರ ಮಾಡ್ಕೊತೀನಿ ನಾನು. ನೋಡಿ ಎಣ್ಣೆ ಕಾದಿದೆ, ಈಗ ಹಾಕ್ಕೊತಿದ್ದೀನಿ. ವಡೆನ ನೀವು ಬೇಯಿಸ್ಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಕೋಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾಕಂದರೆ ಐ ಫ್ಲೇಮಲ್ಲಿದ್ದರೆ ಮೇಲ್ಗಡೆ ಅಷ್ಟೇ ಬೆಂದಿರುತ್ತೆ, ಒಳಗಡೆ ಎಲ್ಲ ಹಸಿ ಹಸಿದು ಹಾಗೆ ಇರುತ್ತೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನ ಬೇಯಿಸ್ಕೊಂಡ್ರೆ ಒಳಗಡೆನೂ ಬೆಂದಿರುತ್ತೆ, ಮೇಲೂ ಚೆನ್ನಾಗಿ ಬೆಂದಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನೀಟಾಗಿ ನೋಡಿ ಫ್ರೈ ಮಾಡ್ಕೊಳ್ಳಿ ಎರಡೂ ಕಡೆನೂ. ಚೆನ್ನಾಗಿ ಮೇಲೆ ಕೆಳಗೆ ಎರಡು ಕಡೆನೂ ನೀಟಾಗಿ ಈ ಕಲರ್ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ವಡೆ. ನೋಡಿ ನಾನು ಪೂರ್ತಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಒಳಗಡೆನೂ ಬೆಂದಿದೆ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಒಂದು ಸಲ.